ಅಯೋಧ್ಯೆಯಲ್ಲಿ ನಡೀತಿರುವುದನ್ನು ಇವರು ವಿರೋಧ ಮಾಡ್ತಾ ಇದ್ದಾರೆ, ವಿರೋಧ ಮಾಡ್ತಾ ಇದ್ದಾರೆ. ಆ ಹಾಕುವವನು ಎಲ್ಲೋ ಕೂತಿದ್ದಾನೆ. ಅವನಿಗೆ ಇಲ್ಲಿ ಏನು ನಡೀತಾ ಇದೆ, ಇವರು ಯಾರು, ಇವರು ಏನು ಹೇಳಿದ್ದಾರೆ ಏನು ಗೊತ್ತಿಲ್ಲ. ಸುಮ್ಮನೆ ಯಾರ್ಯಾರು ಹೇಳಿದ್ದನ್ನು ನಾವು ಹೇಳುವುದಾದ್ರೆ ಅದು ತುಂಬಾ ದೊಡ್ಡ ಅಪರಾಧ ಆಗುತ್ತೆ. ಅಯೋಧ್ಯೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯ ಬಗ್ಗೆ ಶೃಂಗೇರಿ ಮಠದ ಕಡೆಯಿಂದ ಅಸಮಾಧಾನ ವ್ಯಕ್ತಪಡಿಸಿರುವುದಾಗಿ ಇತ್ತೀಚೆಗೆ ಸುಳ್ಳು ಸುದ್ದಿಯನ್ನ ಹರಡಿಸಲಾಗಿತ್ತು. ಇದೇ ವಿಚಾರವಾಗಿ ಶೃಂಗೇರಿ ಶಾರದಾ ಪೀಠದ ಕಿರಿಯ ಜಗದ್ಗುರುಗಳು ಅಪಪ್ರಚಾರ ನಡೆಸಿದವರ ವಿರುದ್ಧ ಮೌನ ಮುರಿದಿದ್ದಾರೆ. ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಅಯೋಧ್ಯೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯ ಬಗ್ಗೆ ಶೃಂಗೇರಿ ಪೀಠದ ಬಗ್ಗೆ ಅಪಪ್ರಚಾರ ನಡೆಸಲಾಗಿತ್ತು. ಇದರ ಬಗ್ಗೆ ಇದೀಗ ಮಠದ ಕಿರಿಯ ಜಗದ್ಗುರುಗಳಾದ ವಿಧುಶೇಖರ ಭಾರತಿ ತೀರ್ಥ ಶ್ರೀಗಳು ಮೌನ ಮುರಿದಿದ್ದಾರೆ. ಗುರುಗಳ ಚಿತ್ರ ಹಾಕುವುದು ಅಯೋಧ್ಯೆಯಲ್ಲಿ ರಾಮ ಮಂದಿರ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹಾಕುವುದು, ಎಲ್ಲಿ ವಿರೋಧ ಮಾಡಿದ್ದಾರೆ, ಎಲ್ಲಾದ್ರೂ ಹೇಳಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಗುರುಗಳ ದರ್ಶನ ಸಿಗುವುದು ಈಗ ಎಷ್ಟು ಕಷ್ಟ ಆಗಿದೆ ಅನ್ನೋದು ಎಲ್ಲಾ ಭಕ್ತರಿಗೆ ಗೊತ್ತಿದೆ. ಇಂತಹದ್ರಲ್ಲಿ ಅವರು ವಿರೋಧ ಮಾಡ್ತಾ ಇದ್ದಾರೆ ಅಂತ ಅಪಪ್ರಚಾರ ಮಾಡಲಾಗಿದೆ ಅಂತ ಅಸಮಾಧಾನ ಹೊರಹಾಕಿದ್ರು. ಹಾಕುವವನು ಎಲ್ಲೋ ಕೂತಿದ್ದಾನೆ, ಅವನಿಗೆ ಇಲ್ಲಿ ಏನ್ ನಡೀತಾ ಇದೆ ಏನೂ ಗೊತ್ತಿಲ್ಲ, ಯಾರೋ ಹೇಳಿದ್ದನ್ನ ಕೇಳೋದು, ಅದಕ್ಕೆ ಇನ್ನಷ್ಟು ಸೇರಿಸಿ ಪ್ರಚಾರ ಮಾಡುವುದು. ಪ್ರಚಾರ ಪೂರಕವಾಗಿ ಇದು ಹೀಗೆ ಅಂತ ಹೇಳಿದ್ರೆ ಎಲ್ಲರನ್ನೂ ಅದನ್ನ ಹೀಗೆ ಅನ್ನಬಹುದು. ಯಾರ್ಯಾರು ಹೇಳಿದ್ದನ್ನ ನಾವು ಅದನ್ನ ಹೇಳುವುದಾದ್ರೆ ಅದು ದೊಡ್ಡ ಅಪರಾಧವಾಗುತ್ತದೆ. ವಿಷಯಗಳ ಬಗ್ಗೆ ಎಲ್ಲರೂ ಜಾಗೃತವಾಗಿರಬೇಕು ಎಂದ್ರು. ಇತ್ತೀಚೆಗೆ ಏನಾಗ್ತದೆ, ಸುಮಾರು ದಿವಸಗಳಿಂದ ಅನೇಕ ಕಡೆಗಳಲ್ಲಿ ನಮ್ಮ ಗುರುಗಳದ್ದು ಚಿತ್ರ ಹಾಕೋದು, ಗುರುಗಳದ್ದೊಂದು ಚಿತ್ರ ಹಾಕಿಬಿಡೋದು, ಎಲ್ಲ ಕಡೆನೂ ಹಾಕಿಬಿಟ್ಟು ಇವರು ಅಯೋಧ್ಯೆಯಲ್ಲಿ ನಡೀತಿರೋದನ್ನು ಇವರು ವಿರೋಧ ಮಾಡ್ತಾ ಇದ್ದಾರೆ. ಎಲ್ಲಿ ವಿರೋಧ ಮಾಡಿದ್ದಾರೆ, ಏನು ಆಗಿದೆ, ಎಲ್ಲಾದರೂ ಆ ಥರ ಹೇಳಿದ್ದೆ ಎಲ್ಲಾದರೂ ಇದೆಯಾ? ಈಗ ವಾಸ್ತವವಾಗಿ ಗುರುಗಳ ದರ್ಶನವನ್ನು ಮಾಡುವುದು, ಸ್ವಲ್ಪ ಹೊತ್ತಾದರೂ ಗುರುಗಳ ದರ್ಶನ ಮಾಡುವುದು, ದರ್ಶನ ಸಿಗುವುದೇ ಎಷ್ಟು ದುರ್ಲಭ ಆಗಿದೆ, ಎಷ್ಟು ಕಷ್ಟ ಆಗಿದೆ ಅನ್ನೋದು ಎಲ್ಲರಿಗೂ ಸಹ ಗೊತ್ತಿದೆ, ಎಲ್ಲ ಭಕ್ತರಿಗೂ ಸಹ ಗೊತ್ತಿರುವಂತಹ ವಿಷಯ. ಇಂತಹದ್ರಲ್ಲಿ ಅವರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಬೇರೆಯವರು ಅವರವರ ಅಭಿಪ್ರಾಯಗಳು ಏನೇನೋ ಹೇಳಿರ್ಬೋದು, ಏನು ಬೇಕಾದರೂ ಇರ್ಬೋದು, ಅದರ ಬಗ್ಗೆ ನಾವು ಮಾತಾಡೋಕ್ಕಾಗುವುದಿಲ್ಲ. ಆದರೆ ನಮ್ಮ ಗುರುಗಳು ಅವರ ಒಂದು ಚಿತ್ರವನ್ನು ಹಾಕೋದು ಎಲ್ಲ ಕಡೆ ತುಂಬ ಜನ ನೋಡಿರಬಹುದು. ಅದು ನೀವೇ ನನ್ನ ತನಕನೇ ಬಂದಿದೆ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿಲ್ಲ ಅಂತ ನಾವು ಅದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಲೌಕಿಕ ರಾಜಕೀಯವಾದ ವಿಷಯವಾದ ಸಂಬಂಧವಿಲ್ಲದೆ ನಿರಂತರವಾಗಿ ತಮ್ಮ ಅನುಷ್ಠಾನದಲ್ಲಿದ್ದು, ಯಾವಾಗಲೂ ಬ್ರಹ್ಮ ಚಿಂತನೆಯಲ್ಲಿದ್ದು, ಭಕ್ತರ ಚಿಂತನೆಯಲ್ಲಿದ್ದು, ಶಿಷ್ಯರ ಶ್ರೇಯಸ್ಸನ್ನ ಬಯಸ್ತಾ ಇರುವಂತಹ ಒಬ್ಬ ವ್ಯಕ್ತಿಯ ವಿಷಯದಲ್ಲಿ ಹೀಗಾಯ್ತು ಅಂತ ಆದ್ರೆ ಇನ್ನು ಸಾಮಾನ್ಯರ ವಿಷಯದಲ್ಲಿ ಏನಾಗಬಹುದು ಎಂಬುದನ್ನ ಊಹಿಸಲು ಸಾಧ್ಯವಿಲ್ಲ. ಇಷ್ಟೆಲ್ಲ ಅಂದಿದ್ರೆ ಗುರುಗಳಿಗೇನಾದ್ರೂ ತೊಂದರೆ ಆಗುತ್ತೆ ಅಂದ್ರೆ ಏನೂ ಆಗೋದಿಲ್ಲ. ಯಾರಿಂದ ಪ್ರಪಂಚದಲ್ಲಿ ಗುರುಗಳಿಗೆ ಯಾರಿಂದಲೂ ತೊಂದರೆ ಆಗುವುದಿಲ್ಲ. ಅವರು ಸ್ಥಿತ ಪ್ರಜ್ಞಾವಂತರಾದವರು. ಆದ್ರೆ ಅಂಥವರಿಗೆ ತೊಂದರೆ ಮಾಡೋದಕ್ಕೆ ಹೋದವನು ಪಾಪಿ ಆಗ್ತಾನೆ, ಪಾಪಕ್ಕೆ ಭಾಜನವಾಗ್ತಾನೆ ಅಂತ ಕಿಡಿಕಾರಿದ್ದಾರೆ. ಯಾವುದೇ ಒಂದು ಲೌಕಿಕವಾದ ರಾಜಕೀಯವಾದ ವಿಷಯಗಳ ಸಂಬಂಧವಿಲ್ಲದೆ ನಿರಂತರ ತಮ್ಮ ಅನುಷ್ಠಾನದಲ್ಲಿದ್ದು, ಯಾವಾಗಲೂ ಆ ಬ್ರಹ್ಮಚಿಂತನೆಯಲ್ಲಿದ್ದು, ಭಕ್ತರ ಒಂದು ಶ್ರೇಯಸ್ಸನ್ನು, ಶಿಷ್ಯರ ಒಂದು ಶ್ರೇಯಸ್ಸನ್ನು ಬಯಸ್ತಾ ಇರತಕ್ಕಂತಹ ಒಬ್ಬ ವ್ಯಕ್ತಿಯ ವಿಷಯದಲ್ಲೇ ಹೀಗಾಯಿತು ಅಂತಂದರೆ ಇನ್ನು ಬೇರೆಯವರ ವಿಷಯದಲ್ಲಿ ಎಷ್ಟಾಗಬಹುದು ಅನ್ನೋದನ್ನು ನಾವು ಊಹೆ ಮಾಡಲಿಕ್ಕೂ ಸಾಧ್ಯವಿಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.